ನನಗೆ ಯಾರು ಮುಖ್ಯ ಆಗ್ತಾರೆ ನನ್ನ ಜೀವನದಲ್ಲಿ? ನನಗೆ ಫಸ್ಟು ನನ್ನ ಫ್ಯಾಮಿಲಿ, ನನ್ನ ಸ್ನೇಹಿತರು, ನಾನು ಯಾರು ನನ್ನನ್ನು ನನ್ನ ಹತ್ತಿರದಲ್ಲಿ ಅಂತ ಅಂದ್ಕೊಂಡಿದ್ದೀನಿ, ಮನಸ್ಸಿಗೆ ಹತ್ತಿರ ಆಗಿರೋರು, ಅವರೆಲ್ಲ ಮುಖ್ಯ ಆಗ್ತಾರೆ. ತುಂಬ ದೂರದಲ್ಲಿರೋರು ಟೀಕೆ ಮಾಡ್ತಾರಂದರೆ ಒಂದು ಏನಾಗುತ್ತೆ ಗೊತ್ತಾ, ಟೀಕೆ ಮಾಡಲಿಕ್ಕೆ ಬೇಕಂತ ಮಾಡೋದಲ್ಲ ಅವರು. ಎಷ್ಟೋ ಜನಕ್ಕೆ ಅದ್ರ ಬಗ್ಗೆ ತಿಳುವಳಿಕೆ ಇರಲ್ಲ, ಮಾಹಿತಿ ಇರಲ್ಲ. ಇದೆಲ್ಲ ಆಗಿರೋದ್ರಿಂದ ದೇ ಮೇ ನಾಟ್ ಬಿ ಅವೇರ್ ಆಫ್ ಥಿಂಗ್ಸ್. ನಾಲೆಡ್ಜ್ ಇಲ್ಲದೆ ಇರೋದ್ರಿಂದ ಆ ಟೀಕೆ ಮಾಡೋ ಅಂತ ಒಂದು ಪ್ರವೃತ್ತಿ ಬೆಳೆಯುತ್ತೆ. ದಟ್ಸ್ ಓಕೆ. ಮೇ ಬಿ ಇವಾಗ ಇನ್ನೇನೋ ಅವ್ರು ತಿಳ್ಕೊಳ್ಬಹುದು, ಇದರಿಂದ ಕಲಿಬಹುದು ಅಥವಾ ತಿಳ್ಕೊಳ್ಬಹುದು, ಇನ್ನೇನೋ ಆಗಬಹುದು. ಇವತ್ತು ಟೀಕೆ ಮಾಡಿರೋ ನಾಳೆ ಅವ್ರ ಜೀವನದಲ್ಲಿ ಇನ್ನೇನೋ ಆಗ್ಬೇಕಾದ್ರೆ ಆಗ ಜ್ಞಾಪಿಸ್ಕೊಳ್ಬಹುದು. ಯು ನೆವರ್ ನೋ. ದಟ್ಸ್ ಓಕೆ. ಖಂಡಿತ ಮ್ಯಾಮ್, ಸೂಪರ್ ಮ್ಯಾಮ್, ಸೂಪರ್ ಮ್ಯಾಮ್. ಇನ್ನೊಂದು ಸಂಗಾತಿ ಅನ್ನೋದು ಮುಂದಿನ ದಿನಗಳಲ್ಲಿ ಮೇ ಬಿ ಮಕ್ಕಳು ಬಂದ ಮೇಲೆ ಯಾರಾದ್ರೂ ಇಲ್ಲ ನಾನು ನಿಮ್ಗೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿ ನಿಮ್ಮನ್ನ ಪ್ರೀತಿ ಮಾಡ್ತೀನಿ, ನಿಮ್ ಜೊತೆ ನಾನು ಇರ್ತೀನಿ ಅಂತ ಯಾರಾದ್ರೂ ನಿಮ್ಗೆ ಬಂದು ಅವರೇ ಪ್ರಪೋಸ್ ಮಾಡಿದ್ರೆ ನಿಮ್ಮ ನಿರ್ಧಾರ ಹೇಗಿರುತ್ತೆ? ಶ್ಯೂರ್. ನಾನು ಅದೇ ಹೇಳಿದ್ದೀನಿ, ಮನಸ್ಸಿಗೂ ಮತ್ತು ಹೃದಯಕ್ಕೂ ವಯಸ್ಸಿಲ್ಲ ಅಲ್ಲ, ಅದಕ್ಕೆ ಏನಾಗಬೇಕಾಗಿದೆ. ಖಂಡಿತ. ಆ್ಯಂಡ್ ಕಂಪ್ಯಾನಿಯನ್ಶಿಪ್ ಐ ಡೋಂಟ್ ಸಿ ಇಟ್ ಇನ್ ಅ ಮ್ಯಾನ್ ಅಲೋನ್ ಎನಿವೇ. ಬಟ್ ನನಗೆ ಗೊತ್ತಿಲ್ಲ, ಈಗ ಮಕ್ಕಳು ಬಂದಮೇಲೆ ಐ ಸ್ಟಿಲ್ ಹ್ಯಾವ್ ದಟ್ ಕ್ರೇವಿಂಗ್ ಇರುತ್ತಾ ಇಲ್ವೋ ಅನ್ನೋಂಥದ್ದು ನನಗೆ ಗೊತ್ತಿಲ್ಲ. ಯಾಕಂದರೆ ದೇ ವಿಲ್ ಫುಲ್ಫಿಲ್ ಇಟ್ ಮೇ ಬಿ. ಅದನ್ನು ಮೀರಿ ನನಗೆ ಬೇಕು ಅಂತ ಅನ್ಸಿದ್ರೆ ಆ ಥರ ಕೂಡ ಬಂದರೆ ನೋಡೋಣ, ಖಂಡಿತವಾಗ್ಲೂ. ನಮ್ ಡ್ರೀಮ್ ಇರುತ್ತೆ ಹೊಟ್ಟೆಲ್ ಮಕ್ಳಿರುವಾಗ, ಇವನ್ ನಾವೆಲ್ಲ ಅದನ್ನ ಅನುಭವಿಸಿದ್ವಿ, ಹಿಂಗ್ ಮಾಡ್ಬೇಕು, ಹಿಂಗಿರ್ಬೇಕು, ಹಂಗಿರ್ಬೇಕು ಅಂತ 100% ಇರುತ್ತೆ. ನೀವು ಇಬ್ರು ಪುಟಾಣಿಗಳು ಹೊಟ್ಟೆಲಿದ್ದಾರೆ, ಏನಕ್ಕೆ ಕಲ್ಸ್ಕೊಂಡಿದೆ ತಾಯಿಯಾಗಿ ನಿಮ್ಗೆ ಅಂತ ಹೇಳಿ? ಡಾನ್ಸ್ ಅಂತೂ ಕಲಿಸ್ತೀನಿ, ಕಲಿತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಟ್ ನನಗದು ಅಲ್ಲ, ಅದು ಗೊತ್ತಾಗಿದೆ. ಅಂದರೆ ಇವಾಗ ಡಾಕ್ಟ್ರ್ ಆಗಿರೋರಿಗೆ ಅವ್ರ ಮಕ್ಕಳು ಡಾಕ್ಟ್ರ್ ಆಗಬೇಕಂತ ಇರುತ್ತೆ. ಕಲಾವಿದರಿಗೆ ಅದೊಂದು ಭಾರಿ ಹುಚ್ಚಿರುತ್ತೆ ನಮಗೆ. ನಮ್ಮ ಮಕ್ಕಳು ಕಲಾವಿದರೇ ಆಗಬೇಕು, ಸ್ವಲ್ಪ ಕಲೆಯಲ್ಲಿರಬೇಕು, ಅದು ಎಲ್ಲರಿಗೂ ಇದೆ. ಅದು ನೀವು ಯಾರನ್ನೇ ನೋಡಿ, ಹಂಸದಲ್ಲಿ ಖಾನ್ ಸಾಬ್ ಇರಲಿ, ಯಾರೇ ಇರಲಿ, ಭೀಮಸೇನ್ ಜೋಶಿ ಸಾಬ್ ಇರಲಿ, ಯಾರೇ ಇರಲಿ, ಎವ್ರಿಬಡಿ ವಾಂಟೆಡ್ ದಟ್. ಯಾಕಂದರೆ ದಟ್ ಈಸ್ ಫಾರ್ ಅಸ್, ಇಟ್ ಈಸ್ ದಿ ಥಿಂಗ್ ಆಯಿತಾ ಲೈಫಲ್ಲಿ. ದರ್ ಇಸ್ ನಥಿಂಗ್ ಬಿಯಾಂಡ್ ಬೀಯಿಂಗ್ ಅನ್ ಆರ್ಟಿಸ್ಟ್ ಅನ್ನೋದು ನಮಗಿರತ್ತೆ. ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ಆಫ್ ಇಟ್. ಅದೊಂದಿರತ್ತೆ. ಆದರೆ ನಾನು ಐ ಕಾಂಟ್ ಡಿಮಾಂಡ್ ಆಲ್ ದ್ಯಾಟ್. ಒಳ್ಳೆ ರೀತಿಯಲ್ಲಿ ಬೆಳೆದು ಚೆನ್ನಾಗಿದ್ರೆ ಸಾಕು. ಬಟ್ ಅಭಿರುಚಿ ಒಂದು ಅಟ್ಲೀಸ್ಟ್ ಕಲೆ ಬಗ್ಗೆ, ಅವ್ರು ಕಲಾವಿದರು ಆಗದೇ ಇದ್ರೂ ಸಹ ಒಂದು ಅಭಿರುಚಿ ಬೆಳೆಯೋ ಅಷ್ಟರ ಮಟ್ಟಿಗೆ ಬಂದರೆ ಸಾಕು ಅನ್ನೋಂಥದ್ದು ನನಗಿರೋದು.